ನೋಡಿ ತುಪ್ಪದ ಮೈಸೂರು ಪಾಕು ನಾನೇ ಇಷ್ಟು ಚೆನ್ನಾಗಿ ಮಾಡಿದ್ದ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಯಾಕೆ ಹಾಗೆ ಹೇಳಿದೆ ಅಂದರೆ ನಂಗೆ ಸ್ವೀಟ್ಸು ಅಷ್ಟು ಚೆನ್ನಾಗಿ ಬರೋಲ್ಲ, ಖಾರ ಬೇಕಾದ್ರೆ ಏನು ಬೇಕಾದರೂ ಮಾಡ್ತೀನಿ. ಎಷ್ಟು ಸಾಫ್ಟಾಗಿದೆ ನೋಡಿ. ನಾವು ಸ್ವೀಟ್ ಸ್ಟಾಲಲ್ಲಿ ತಗೊಂಡು ತಿಂತೀವಿ ನೋಡಿ, ಹಂಗೆ ಇದೆ. ನೀವು ಇದೇ ರೀತಿ ಮಾಡ್ಬೋದು, ತುಂಬ ಈಸಿಯಾಗಿ ಮಾಡ್ಕೊಬೋದು. ಬೇರೆವೇನೇ ಕಷ್ಟ ಆಗುತ್ತೆ, ಇದು ಎಷ್ಟು ಈಸಿ ಗೊತ್ತಾ, ಮಾಡ್ಕೊಂಡು ನೋಡಿ. 1 ಲೋಟ ಸಕ್ಕರೆ, ಸೇಮ್ ಅದೇ ಲೋಟದಲ್ಲಿ 1 ಲೋಟ ತುಪ್ಪ, 1/4 ಲೋಟ ಅಷ್ಟೇ ಕಡಲೆ ಹಿಟ್ಟು, 2 ಸ್ಪೂನು ಮಿಲ್ಕ್ ಪೌಡ್ರು, ಯಾವುದೇ ಕಂಪ್ನಿದಾದರೂ ತಗೊಳ್ಳಿ, 2 ಸ್ಪೂನು ಮಿಲ್ಕ್ ಪೌಡ್ರು. ನೋಡಿ, ದಪ್ಪದ ಬಾಣಲಿ ಇಟ್ಕೊಂಡು ಫಸ್ಟು ಸಕ್ಕರೆ ಹಾಕ್ಬಿಟ್ಟು 1/4 ಲೋಟಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿ, ಇಲ್ಲ ಅರ್ಧ ಲೋಟನೂ ಹಾಕಿದ್ರೂ ಪರವಾಗಿಲ್ಲ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಈ ಸಕ್ಕರೆ ಕರಗಬೇಕು ನೋಡಿ, ಚೆನ್ನಾಗಿ ಕರಗ್ಕೋಬೇಕು. ಆ ಸಕ್ಕರೆ ಇದ್ದಾಗ ಬೇರೆ ಏನೂ ಹಾಕ್ಬಾರ್ದು, ಮತ್ತು ಅದು ಹಂಗಂಗೆ ಇರುತ್ತೆ. ತಿನ್ನೋವಾಗ ಸಕ್ಕರೆ ಕುರುಕುರು ಅಂತ ಸಿಗ್ತಾ ಇರುತ್ತೆ, ಆ ಥರ ಸಿಗಬಾರ್ದು. ಇದೊಂದು ಬೌಲ್ ತಗೊಂಡು ಕಡಲೆ ಹಿಟ್ಟು 1/4 ಲೋಟ, 2 ಸ್ಪೂನ್ ಮಿಲ್ಕ್ ಪೌಡ್ರು, 1/4 ಲೋಟದಲ್ಲಿ ತುಪ್ಪ ಇದೆ ಅಲ್ವಾ, 1/4 ಲೋಟ ಮಾತ್ರ ತುಪ್ಪ ಹಾಕ್ಬಿಟ್ಟು ಗಂಟಿಲ್ದಿರ ಚೆನ್ನಾಗಿ ಕಲಿಸ್ಕೋಬೇಕು. ಇದೇ ಮೈನ್ ನೋಡಿ. ಗಂಟೇನಾದ್ರು ಇದ್ದು ಅಂದರೆ ಅಲ್ಲಿ ಸಾಫ್ಟ್ ಬರಲ್ಲ, ಗಂಟು ಇನ್ನೂ ದಪ್ಪಕ್ಕಾಗಿ ಹಿಟ್ಟು ಹಂಗಂಗೆ ಇರುತ್ತೆ, ಅಲ್ಲಿ ಸ್ವೀಟು ಏನೂ ಸೇರಿಕೊಳ್ಳಲ್ಲ ಅದಕ್ಕೆ. ಒಂದು 2-3 ನಿಮಿಷ ಹಿಂಗೆ ತಿರುಕೊಳ್ಳಿ, ಚೆನ್ನಾಗಾಗುತ್ತೆ. ನೀವು ಬೇಕಾದ್ರೆ ಕೈಯಲ್ಲಿ ಕೂಡ ಮಾಡಿ. ಈ ಥರ ನೋಡಿ, ಸಕ್ಕರೆ ಈ ಥರ ಗುಳ್ಳೆ ಬರುತ್ತೆ, ಗಜ್ಜೆ ಥರ. ಆವಾಗ ಹಿಟ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಹಿಟ್ಟಿಗೆ 1/4 ಲೋಟ ತುಪ್ಪ ಹಾಕಿದ್ದೀವಲ್ವ, ಅದು ಹಿಟ್ಟು ಹೀರ್ಕೊಂಡು ಸಕ್ಕರೆನೂ ಹಿಟ್ಟು ಸೇರಿ ಸ್ವಲ್ಪ ಗಟ್ಟಿ ಆದಂಗೆ ಅನಿಸುತ್ತೆ. ಇವಾಗ ಇನ್ನೊಂದು ಲೋಟ ತುಪ್ಪದಲ್ಲಿ ಸ್ವಲ್ಪನೇ ಹಾಕ್ಕೊಂಡು ತಿರುತ್ತಾ ಇರಬೇಕು. ಆ ತುಪ್ಪ ಏನು ಬಿಸಿ ಮಾಡೋದು ಏನು ಬೇಡ ಬಿಡಿ, ನಾನು ಯಾವುದೇ ಕಲರು ಏನೂ ಹಾಕ್ತಾಯಿಲ್ಲ. ಆ ತುಪ್ಪನ ಒಂದು 3-4 ಬಾರಿಗೆ ಹಾಕ್ಕೊಂಡು ಹಿಂಗೆ ಬಿಡ್ದಿರ ತಿರುತ್ತಾ ಇರಿ. ನೋಡಿ, ಬಿಟ್ಕೊಂಡು ಸೈಡ್ಸೆಲ್ಲ ಗೊತ್ತಾಗ್ತಾ ಇದೆ ಅಲ್ವಾ, ಮೈಸೂರು ಪಾಕ್ ಅದಾಗ ಗೊತ್ತಾಗ್ತಾ ಇದೆ ನಿಮಗೆ. ಇವಾಗ ಹಂಗೆ ಸ್ವಲ್ಪ ಹಾಕ್ಕೊಂಡು ಲೋಟ ಫುಲ್ ಖಾಲಿ ಮಾಡಬೇಕು, ಏನು ಉಳಿಸ್ಕೋಬಾರ್ದು ನೋಡಿ. ಆವಾಗ ಮಾಡಿದ್ರೇ, ಆ ಥರ ಮಾಡಿದ್ರೇ ನಾವು ಕೊಂಡ್ಕೊಂಡು ತಿಂತೀವಲ್ವ, ಇಷ್ಟಪಟ್ಟು ತಿಂತೀವಲ್ವ, ಅದೇ ರೀತಿ ಆಗುತ್ತೆ. ನಾನು ಸ್ವೀಟ್ ಏನು ಇಷ್ಟ ಇಲ್ಲ, ನನಗೆ ಈ ತುಪ್ಪದ ಮೈಸೂರು ಪಾಕು ಮತ್ತು ಸೋನ್ ಪಾಪಡಿ ಗೋಲ್ಡ್ ಕಲರ್ ಮಾಡ್ತಾರಲ್ವ, ಅದು ತುಂಬ ಇಷ್ಟ. ಆದರೆ ಸೋನ್ ಪಾಪಡಿ ಮನೇಲಿ ಮಾಡೋಕ್ಕಾಗಲ್ಲ ಬಿಡಿ. ನೋಡಿ, ಎಲ್ಲ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಥರ ಬಬಲ್ಸ್ ಥರ ನೋಡಿ, ಅಂಟುಕೊಳ್ಳೋದೇ ಇಲ್ಲ ಬಾಣಲಿಗೆ. ನಾನು ಮೈಸೂರು ಪಾಕಿಗೆ ಕಡಲೆ ಹಿಟ್ಟೆ ಜಾಸ್ತಿ ಹಾಕಬೇಕು ಅಂದ್ಕೊಂಡಿದ್ದೆ. ಇಲ್ಲ, ನಾನು ಅಡುಗೆ ಮಾಡೋರು ಒಬ್ಬರು ಇದ್ದಾರೆ, ನಮ್ಮ ಯಜಮಾನ್ ಫ್ರೆಂಡ್ಸ್, ಅವ್ರನ್ನ ಕೇಳಿಬಿಟ್ಟು ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಮಾಡ್ಕೊಂಡು ನೋಡಿ. ಈ ಮೈಸೂರು ಪಾಕ್ ಹಾಕೋದು ಟ್ರೇನು ಬರುತ್ತೆ, ಅದು ಎಲ್ಲರ ಮನೆಯಲ್ಲೂ ಇರಲ್ಲ ಅಲ್ವಾ, ನನ್ನ ಹತ್ರನೂ ಇಲ್ಲ ಬಿಡಿ. ಅದಕ್ಕೋಸ್ಕರ ನಾನು ಆ ಥರ ಒಂದು ರೌಂಡ್ದು ಕ್ಯಾರಿಯರ್ ಬಾಕ್ಸು, ಇಲ್ಲಾಂದರೆ ಯಾವುದನ್ನ ಒಂದು ಬಟ್ಲು ತಗೊಂಡು ಮನೆಯಲ್ಲಿ ಅದಕ್ಕೆ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಹೆಂಗೆ ಬಿಟ್ಕೊಂಡು ಬರ್ತಾಯಿದೆ, ಗೂಡು ಥರ ಬರ್ತಾಯಿದೆ. ಎಷ್ಟೇ ಸಾಫ್ಟಾಗಿರುತ್ತೆ ಮೈಸೂರು ಪಾಕು. ಇದಕ್ಕೆ ಹಾಕ್ಬಿಟ್ಟು ಬಗ್ಗಿಸ್ಬಿಡೋಣ ಇದಕ್ಕೆ ಮೈಸೂರು ಪಾಕನ್ನ, ಘಮ ಅಂತ ಮನೆಯೆಲ್ಲ ಸುತ್ಕೊಂಡ್ಬಿಡುತ್ತೆ. ನಾನು 3 ಏಲಕ್ಕಿನ ಪುಡಿ ಮಾಡಿ ಹಾಕಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಳಿ. ಇನ್ನೊಬ್ರಿದ್ರೆ ನೋಡಿ, ಇದು ಹಿಂಗೆ ಇಟ್ಕೊಂಡಿದ್ರೆ ಎಳ್ದಾಕ್ಬೋದು ಎಲ್ಲ ಅದರೊಳಗೆ. ಯಾರೂ ಇರಲಿಲ್ಲ, ಅದಕ್ಕೆ ಬಗ್ಗಿಸ್ಬಿಟ್ಟು ಆಮೇಲೆ ಅದನ್ನ ಬೇರೆ ಒಂದರಲ್ಲಿ ಹಾಕ್ಕೊಂಡು ತಿಂದ್ವಿ ಬಿಡಿ. ಇದು ನೋಡಿ, 1 ಅವರ್ 1.5 ಅವರ್ ಬಿಟ್ಬಿಡ್ಬೇಕು ಹಂಗೆ. ಇದೇನು ಗಟ್ಟಿ ಆಗಲ್ಲ, ಬಿಟ್ಬಿಡಿ ಸೈಡ್ಗೆ, ಎಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಒಂದು ತಟ್ಟೆ ತಗೊಂಡು ಉಲ್ಟಾ ಮಾಡ್ಕೋಬೇಕು. ಎಷ್ಟು ನಾವು ಹೆಂಗೆ ಸಾಫ್ಟ್ ಮಾಡಿದ್ದೀವೋ ಹಂಗೆ ಇರುತ್ತೆ, ಮೆತ್ತಗಿರುತ್ತೆ. ನೀವು ಮಾಡಿ, ನಿಮಗೂ ಆಶ್ಚರ್ಯ ಆಗುತ್ತೆ, ನನಗೂ ತುಪ್ಪದ ಮೈಸೂರು ಪಾಕ್ ಮಾಡೋಕ್ಕೆ ಬರುತ್ತೆ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಅದೇ ತುಪ್ಪ ಎಲ್ಲ ಜಾಸ್ತಿ ಬೇಕು. ನೀವು ಯಾವ ಲೋಟದಲ್ಲಿ ತಗೋತೀರೋ ಆ ಲೋಟಕ್ಕೆ ಅಳತೆ ಮಾಡ್ಕೊಳ್ಳಿ. ಉಲ್ಟಾ ಮಾಡಿ 1-2 ಸರಿ ಮೆತ್ತಿಗೆ ಹಿಂಗೆ ತೊಟ್ಟಿದ್ರೆ, ಜೋರಾಗಿ ತೊಟ್ಟಬಾರ್ದು, ಅಲ್ಲಿ ಒಳಗೆ ಪುಡಿ ಆಗಿ ಉದುರು ಬಿದ್ದುಬಿಡುತ್ತೆ. ಮೆತ್ತಿಗೆ ಸಾಫ್ಟಾಗಿ ಹಂಗಂಗೆ ಅನ್ಬೇಕು ನೋಡಿ, ಹೆಂಗೆ ಬಿದ್ದಿದೆ. ಈ ಸೈಡು ಆ ಸೈಡು ಕಟ್ ಮಾಡಿದೆ. ನಾನು 4 ಸೈಡು ಕಟ್ ಮಾಡೋಣ ಅಂದ್ಕೊಂಡೆ, ಬೇಡ ಎಲ್ಲ ಹೋಗ್ಬಿಡುತ್ತೆ ಅಂತ ಹಿಂಗೆ ನೋಡಿ, ಮಧ್ಯ ಪೀಸು 3 ಪೀಸ್ ಮಾಡಿದೆ. ಆ ಕಡೆ ಎಲ್ಲ ಅಷ್ಟು, ಈ ಕಡೆ ಎಲ್ಲ ಅಷ್ಟು ಬಿಟ್ಬಿಟ್ಟು ನೋಡಿ. ಈ ಥರ ಮಾಡಿ ಇವಾಗ ತೋರಿಸ್ತೀನಿ ರೀ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ನನಗೆ ಆಶ್ಚರ್ಯ ಆಗೋಯ್ತು. ಸೇಮ್ ಅವರು ಒಂದು ಎಲೆ ಮೇಲೆ ಅಲ್ಲೇ ತಿನ್ನೋರ್ಗೆ ಹಾಕ್ಕೊಡ್ತಾರೆ, ಒಂದು ಎಲೆ ಮೇಲೆ 1 ಸ್ಪೂನ್ ಕೊಟ್ಬಿಟ್ಟು, ಅದು ಎಂಥ ರುಚಿ ಇರುತ್ತೆ. ಸೇಮ್ ಫೀಲಿಂಗ್ ಬಂತು ನಾನು ಮಾಡಿರೋದು ಕೂಡ ನೋಡಿ. ಈ ಥರ ಪೀಸ್ ಮಾಡಿಬಿಟ್ಟು
ಬಿಸಿ ಬಿಸಿನೇ ತಿಂದ್ಬಿಟ್ವಿ ಬಿಡಿ. ಆ 9 ಪೀಸ್ ಇಟ್ಟು ಎಲ್ಲ ತಿಂದ್ಬಿಟ್ವಿ, ಸೈಡ್ಸು ಎಲ್ಲ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಮಾಡ್ಕೊಳ್ತೀರಲ್ಲ, ಮಾಡ್ಕೊಂಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಮಾಡ್ಕೊಳ್ಳೋರು ನನಗೆ ಫೋಟೋ ಕೂಡ ಸೆಂಡ್ ಮಾಡಿ, ನಾನು ನೋಡಿ ಸಂತೋಷ ಪಡ್ತೀನಿ. ಎಷ್ಟು ಚೆನ್ನಾಗಿದೆ ಅಪ್ಪ ಅನಿಸುತ್ತೆ. ಮಾಡ್ಕೊಳ್ಳಿ, ಫುಲ್ಲು ಟೇಸ್ಟ್. ಮನೆಯಲ್ಲೇ ನೀಟಾಗಿ ಮಾಡಿಕೊಂಡು ತಿನ್ಬೋದು ಆರಾಮಾಗಿ.